ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಫಾರ್ಮಿಗೆ ಬಂದಿದ್ದೀನಿ. ಈ ಫಾರ್ಮ್ ಬಂದು ಹೊನ್ಯಾಕನಹಳ್ಳಿ ಹತ್ರ ಇರೋದು, ಚನ್ನಪಟ್ಟಣ ತಾಲೂಕು. ಸೊ ಓನರ್ನ ಮಾತಾಡಿಸ್ತೀನಿ. ಒಂದು 30 ಮೂಟೆ ತಿಂಡಿ ಪೀಡ್ಸ್ ಎತ್ಕೊಂಡ್ಬಂದಿದೆ ನನ್ನ ಗಾಡೀಲಿ. ಅದರಿಂದ ಇಲ್ಲೆಯ ಬಂದಲ್ಲ ಒಂದು ಕಂಟೆಂಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಜನಗಳಿಗೆ ಹೊಸ್ದಾಗಿ ಏನಾದರೂ ಫಾರ್ಮ್ ಮಾಡ್ತೀನಿ, ಫಾರ್ಮ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಅಣ್ಣವ್ರನ್ನ ಮಾತಾಡಿಸ್ತೀನಿ, ಈ ಓನರ್ನ. ಅಣ್ಣ ನೀವು ಯಾವ ಊರವರು ಅಣ್ಣ? ಹೊನ್ಯಾಕನಹಳ್ಳಿ. ಇದು ಅಣ್ಣ ನಿಮ್ಮ ಹತ್ರ ಎಷ್ಟು ಹಸುಗಳವೆ? 10 ಹಸು ಇದೆ. ಇಡ್ಕೊಳ್ಳಿ, ಹಂಗಿದೆ 10 ಹಸು ಐತೆ. ಹಿಂಗೆ ಇಟ್ಕೊಳ್ಳಿ. ಹಾಂ, 10 ಹಸು ಆಯ್ತಾ? 10 ಹಸು ಇದೆ. ಬನ್ನಿ ಅಣ್ಣ. ನಮ್ಮ ಯುವ ಜನತೆಗೆ ಒಂದು ಫಾರ್ಮ್ ಮಾಡಬೇಕು ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮಾಡ್ಬೋದು, ಸಂಪಾದನೆ ಇದೆ, ಆದಾಯ ಇದೆ. ಅದ್ರ ತಕ್ಕಾಗಿ ಲಿಗ್ವಾಗಿ ನೋಡಿಕೊಂಡು ನೀಟಾಗಿ ಮಾಡ್ಕೋದ್ರೆ ಇದರಿಂದ ಸಂಪಾದನೆಯೂ ಚೆನ್ನಾಗಿದೆ, ಆದಾಯನೂ ಇದೆ. ಒಂದು 20 ಹಸು ಮಾಡ್ತೀವಿ ಅಂದರೆ ಒಂದು ಇಬ್ಬರಿದ್ದು ಮಾಡ್ಕೊಂಡು ಹೋದರೆ ತಿಂಗಳಿಗೆ ಎಲ್ಲ ಕಳೆದು ಒಂದು 80,000ದಿಂದ ಲಕ್ಷ ರೂಪಾಯಿ ಉಳಿಸ್ಬೋದು. 80,000ದಿಂದ ಲಕ್ಷ ರೂಪಾಯಿ ಉಳಿಸ್ಬೋದು ಮಾಡಿದ್ರೆ. ಆದರೆ ಇದ್ರ ಶ್ರಮ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹೇಳಿ. ಶ್ರಮ ಇದೆ, 100% ಶ್ರಮ ಇದೆ. ಹಾಂ, ಶ್ರಮ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಿ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಕೆಲಸ ನಡೀತದೆ? ಏನೇನೆಲ್ಲ ಕೆಲಸ ಮಾಡಬೇಕು ಅದನ್ನು ಸ್ವಲ್ಪ ಡೀಟೇಲ್ಸಾಗಿ ಹೇಳಿ. ಬೆಳಗಿನ ಜಾವ 4:15 ಇಲ್ಲಿಗೆ ಬಂದರೆ ಗೊಂದಕ್ಕೆ 5:45ರಿಂದ 6 ಗಂಟೆಗೆ ಹಾಲು ಕರೆದಾಯ್ತದೆ. 6:30 ಹೊತ್ತಿಗೆ ಹಾಲು ಹಾಕಬೇಕು. 6:30ಗೆ ಹಾಲು ಹಾಕ್ಬಿಟ್ಟು ಬಂದು ಮತ್ತೆ ಮೇವು ಕುಯ್ಕೋಬೇಕು. ಮೇವು ಕುಯ್ಕೊಂಡು ಬಂದರೆ ಇಷ್ಟೊತ್ತು ಆಯ್ತದೆ. ಮೇವು ಹಾಕ್ಬಿಟ್ಟು ತಿರ್ಗಾ ನಾವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂದರೆ ಸುಮಾರು 10ರಿಂದ 11 ಗಂಟೆ ಕೆಲಸ ಆಗುತ್ತೆ. 11 ಗಂಟೆ ಕೆಲಸ. ಹಾಂ, 11 ಗಂಟೆ ಕೆಲಸ ಮುಗಿಸ್ಬಿಟ್ಟು ಹೋದರೆ 11 ಗಂಟೆ ಕೆಲಸ ಮುಗಿಸ್ಬಿಟ್ಟು ಹೋಯ್ತೀವಿ ಅಂತಂದ್ರೆ ನಾವು ತಿರ್ಗಾ ಮತ್ತೆ ನಾವು ಮಧ್ಯಾಹ್ನ 1 ಗಂಟೆಗೆ ಬಂದು ತಿರ್ಗಿ ತೊಪ್ಪೆ ಹಾಕ್ಬಿಟ್ಟು ನೀರು ಕುಡಿಸ್ಬಿಟ್ಟು ಹೋಗಿ ತಿರ್ಗಾ 4 ಗಂಟೆಗೆ ಬರ್ತೀವಿ. ತಿರ್ಗಾ 4 ಗಂಟೆ ಬರ್ತೀರಿ. ತಿರ್ಗಿ 4 ಗಂಟೆಗೆ ಬಂದು ತೊಪ್ಪೆ ಹಾಕಿ ಮೈ ತೊಳೆದ್ಬಿಟ್ಟು ಮತ್ತೆ ಹಾಲು ಕರ್ಕೊಂಡು ಹೋಗಿ ಹಾಕಿ 5:15ಗೆ ಮತ್ತೆ 7 ಗಂಟೆಗೆ ಬಂದು ಹುಲ್ಲು ಹಾಕ್ಬಿಟ್ಟು ಹೋದರೆ ತಿರ್ಗಾ ಬೆಳಗಿನ ಜಾವ 4:15ಗೆ ಬರ್ತೀವಿ. ಎಲ್ಲನೂ ನೀವು ಮಿಷಿನರಿಯಿಂದಲೇ ಹಾಲು ಕರಿ? ಎಲ್ಲ ಮಿಷಿನು. ಅಣ್ಣ, ಅಲ್ಲಿ ಫಾರ್ಮ್ ಮಾಡಿದಿರಲ್ಲ, ಅಂದರೆ ಆ ಕಡೆ ಸೈಡು ಸ್ವಲ್ಪ ಬೆರೆಲ್ ಹಾಕ್ಸಿ ಅದು ಇದು ಪೆಡಾಕ್ ಅಂತ ಹೇಳ್ಬಿಟ್ಟು ಅದು ಹಸಗಳ ಬಿಟ್ಬಿಡೋದು. ಹುಲ್ಲು ಹಾಕ್ಬಿಡೋದು, ಬಿಟ್ಬಿಡೋದು, ನೀರು ತುಂಬಾಕೋದು. ಅವು ಇಷ್ಟ ಬಂದಂಗೆ ಮೇಯ್ಕೊಂಡು ನೀರು ಕುಡ್ಕೊಂಡು ಆರಾಮಾಗಿ ಮಲ್ಕೊಳ್ತವೆ. ನಾವು ಹಾಲು ಕರಿ ಟೈಮ್ಗೆ ಬಂದು ಹಿಡ್ಕೊಂಡು ಹಾಲು ಕರ್ಕೊಂಡು ಮತ್ತೆ ಬಿಟ್ಬಿಡೋದು. ಈಗ ಅಣ್ಣ, ನೀವು ಅಂದಾಜು ನೀವು ಎಷ್ಟು ಹಸುಗಳು ತಗೊಂಬಂದ್ರಿ ಸ್ಟಾರ್ಟ್ ಮಾಡಬೇಕಾದ್ರೆ? ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ 1 ಹಸು ತಂದೆ. 1 ಹಸು ಒಂದೊಂದು ಅಂತಲೇ ಇವತ್ತು ಈಗ ಇಷ್ಟು ಹಸು ಆಗೋದು. ಇಷ್ಟು ಹಸು ಮಾಡ್ಕೊಂಡಿದ್ರಿ? ಎಲ್ಲನೂ ಕೊಂಡ್ಕೊಂಡೇ ತಗೊಂಡಿರೋದು ಅಥವಾ ನಿಮ್ಮ ಮನೇಲಿ ಹುಟ್ಟಿರುವಂಥವು? ಮನೇಲಿ ಹುಟ್ಟಿರೋ ಎರಡೇ. ಮನೇಲಿ ಹುಟ್ಟಿರುವಂಥವು ಅವೆರಡೇ? ಎರಡು. ಅಣ್ಣ, ಇವೆಲ್ಲ ಯಾವ ಜಾತಿವು? HF ಇದೆ, ಆಲ್ ಬ್ಲ್ಯಾಕ್ ಇದೆ, ಜರ್ಸಿ ಇದೆ. ಜರ್ಸಿನೂ ಐತೆ. ಜರ್ಸಿ ಇಲ್ವಲ್ಲ ಇಲ್ಲಿ? HF, ಆಲ್ ಬ್ಲ್ಯಾಕು ಎರಡೊಂದು ಕಾಣಿಸ್ತೈತೆ. ಇವೆರಡು HF, ಅವು ಜರ್ಸಿ. ಇದು ಆಲ್ ಬ್ಲ್ಯಾಕು, ಇದು ಜರ್ಸಿ. ಈಗ ನಿಮ್ಮ ಹತ್ರ ಇರುವಂಥದ್ದು ಇವೆರಡೇ ಕರು? ಕರು ಎರಡೇ. ಮನೇಲಿ ಹುಟ್ಟಿರುವಂಥದ್ದು 2 ಕರು. ಎರಡು. ಈಗ ಎಷ್ಟು ಲೀಟ್ರು ಹಾಲು ಕರಿತಾ ಇದ್ದೀರಿ ಒಂದು ದಿನಕ್ಕೆ? ಇವಾಗ ಬ್ರದರು ಬಂದ್ಬಿಟ್ಟು ಇವಾಗ 2 ಹಾಲು ಬಿಟ್ಟಿದ್ದೀವಿ, 6 ಹಸು ಕರಿತಾ ಇದೆ. ಒಂದು ಟೈಮ್ಗೆ 40ರಿಂದ 45 ಲೀಟ್ರ್ ಹಾಕ್ತಾ ಇದ್ದೀವಿ. ಈಗ ಇವೇ ಫಲಾವೆ ಕೆಲವು 4. ರೀಸೆಂಟಾಗಿ 2 ಕರು ಹಾಕಿದೆ. ಎಲ್ಲ ಸೇರಿ ಡೈಲಿ ಒಂದು 80 ಲೀಟ್ರ್ ಹಾಕ್ತೀವಿ. ಇವಾಗ 80 ಲೀಟ್ರ್ ಹಾಕ್ತಾ ಇದ್ದೀರಿ? 80 ಲೀಟ್ರು ಅಂದರೆ ಅಣ್ಣ, ಈಗ ಯುವ ಜನತೆಗಳು ಮಾಡ್ಬೋದು. ಅದಾದಮೇಲೆ ಅಣ್ಣ, ಈ ಪೀಡ್ಸ್ಗಳು ಇದಕ್ಕೆಲ್ಲ ತಿಂಗಳ ಎಷ್ಟು ಖರ್ಚಾಯ್ತೈತೆ ನಿಮಗೆ? ಅರ್ಧ ಅಮೌಂಟು ಈಗ ನನಗೆ ಒಂದು ತಿಂಗಳಿಗೆ 80ರಿಂದ 90,000 ರೂಪಾಯಿ ಪೇಮೆಂಟ್ ಬರ್ತದೆ. ಅದರಲ್ಲಿ 45,000 ರೂಪಾಯಿ ಇದಕ್ಕೆ ಹೋಗ್ತದೆ ಪೀಡ್ಗೆ, ಹಸು ತಿಂಡಿಗೆ. ಮೇವೇನು ಕೊಂಡಲ್ಲ, ಮೇವು ನಮ್ಮದೇ ಇದೆ. ಮೇವು ಕೊಂಡಿದ್ರೆ ಸ್ವಲ್ಪ ಆದಾಯ ಕಮ್ಮಿ ಆಯ್ತದೆ. ಮೇವು ನಮ್ಮದೇ ಹಾಕ್ಕೊಂಡ್ರೆ ಅರ್ಧಕ್ಕರ್ಧ ಉಳಿತದೆ. ಮೇವು ನಮ್ಮದೇ ಹಾಕೊಂಡಿರ್ಬೋದು. ಮೇವು ನಮ್ಮದೇ ಹಾಕ್ಕೊಂಡಿದ್ರೆ ಅರ್ಧಕ್ಕರ್ಧ ಉಳಿತದೆ. ನೀವು ಏನೇನು ಮೇವು ಹಾಕ್ತಾ ಇರೋದು ಈಗ? ನಾವು ಈಗ ಇದು ಸೀಮೆ ಹುಲ್ಲು ಒಂದೇ ಹಾಕ್ತಾ ಇರೋದು. ಸೀಮೆ ಹುಲ್ಲು ಒಂದೇಯಾ? ಮುಸ್ಕಿನ ಜೋಳ ಹಾಕ್ಕೊಂಡ್ರೆ ಇನ್ನೂ ಆದಾಯ ಜಾಸ್ತಿ ಬರ್ತದೆ. ಮುಸ್ಕಿನ ಜೋಳ ಇವಾಗ ಹಾಕಿದ್ದೀವಿ, ಇನ್ನೂ ಕೊಯ್ಲಿಗೆ ಬರಲಿಲ್ಲ. ಅಣ್ಣ, ಈಗ ಕೆಲವರು ಬಿಯರ್ ಪೀಡ್ಸ್ ಹಾಕಿ ಹಂಗೆ ಹಿಂಗೆ ಅದು ಚೆನ್ನಾಗಿ ಬರುತ್ತೆ, ಏನಪ್ಪ ಹಾಲು ಚೆನ್ನಾಗಿ ಬರುತ್ತೆ, ಬಿಯರ್ ಪೀಡ್ಸು
ಮಾಮೂಲಿ ಬೇರೆ ವೇಸ್ಟ್ ಪೀಡ್ಸ್ಗಳು ಇರ್ತದಲ್ಲ ಅದನ್ನ ಹಾಕಿ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಸುದ್ದಿಗಳೈತೆ. ನೀವು ಅದನ್ನ ಹಾಕಿದ್ದೀರೋ? ಹಾಕಿಲ್ಲ. ಅಥವಾ ಹಾಕ್ಬಾರ್ದು? ಏನು ನಿಮಗೆ ತಿಳಿದಿರುವಂಥದ್ದು? ಹಾಕ್ಬೋದು. ಹಾಂ, ಅದರಿಂದ ಏನು ತೊಂದರೆ ಇಲ್ಲ, ಹಾಕ್ಬೋದು. ಅದು ಹಾಕಿದ್ರೂ ನಾವು ಕಂಟಿನ್ಯೂ ಆಗಿ ಇದು ಮಾಡ್ಕೋಬೇಕು. ಸ್ವಲ್ಪ ಹಾಕ್ಕೊಂಡು ಅದನ್ನು ಖಾಲಿ ಮಾಡ್ಕೋಬೇಕು. ನೀವು ಯಾವ ರೀತಿ ತಿಂಡಿ ಎಲ್ಲನೂ ಸಿಂಪಡಿಸ್ತೀರಿ ಅಂತ ಒಂದು ಸ್ವಲ್ಪ ಅಲ್ಲಿ ತೋರಿಸಿ. ಇವಾಗ ನಾವು ಹಿಂಡಿ, ಹಾಂ, ಇದು ಜೋಳದ ನುಚ್ಚು, ಪೀಡು, ಜೋಳದ ನುಚ್ಚು ಎಲ್ಲ ಒಂದು ದಿನಕ್ಕೆ ಎಷ್ಟು ಕೆಜಿ ಕೊಡ್ತಾ ಇದ್ದೀರಿ ಒಂದೊಂದು ಹಸುಗೆ? 10 ಲೀಟ್ರ್ ಹಾಲು ಕೊಡುವಂಥ ಹಸುಗೆ ಒಂದು ಟೈಮ್ಗೆ 5 kg ತಿಂಡಿ ಕೊಡ್ತೀವಿ. 10 ಲೀಟ್ರ್ ಹಾಲು ಕೊಡುವಂಥ ಹಸುಗೆ ಒಂದು ಟೈಮ್ಗೆ 5 kg ತಿಂಡಿ ಕೊಡ್ತೀವಿ. 5 kg 5 kg ಕೊಡಲೇಬೇಕು. ಹಾಂ, ನಿಮ್ಮ ಹತ್ರ ಮೇವು ಏನೇನೈತೆ ಅಂತ ಹೇಳಿದ್ರೆ? ನಮ್ಮ ಹತ್ರ ಇವಾಗ ಸೀಮೆ ಹುಲ್ಲು ಒಂದೇ ಇರೋದು. ಹಾಂ, ಡೈಲಿ ಹೆಚ್ಚು ಕಮ್ಮಿ ಒಂದು ಅಂದಾಜು ನೀವು ಕುಯ್ಕೊಂಬತ್ತೀನಿ ಅಂದರೆ ಎಷ್ಟುವರೆ ಬಿಗ್ಗೆ ಕುಯ್ಕೊಬತ್ತೀನಿ ಅಂದರೆ ಎಷ್ಟುವರೆ ಕುಯ್ತೀರಾ? ಮತ್ತು ಎಷ್ಟು ಕೆಜಿ ಹತ್ತತ್ರ ಬರ್ಬೋದು ಅಂದಾಜು? ಅದು ದಿನಕ್ಕೆ ಎಷ್ಟು ಕೆಜಿ ಹತ್ತತ್ರ ಮೇವು ತಗೋತೈತೆ ಅಂತ? ಒಂದು ಹಸುಗೆ ಒಂದು ಟೈಮ್ಗೆ 10 kg ಹಾಕ್ತೀವಿ ಮೇವು. ಹಾಂ, 10ರಿಂದ 12 kg ಹಾಕ್ತೀವಿ. ಡೈಲಿ ಒಂದು ಹಸುಗೆ 25 kg ಮೇವು ಹಾಕ್ಬೇಕು. ಹಾಂ, 25 kg ಮೇವು. ಹಾಂ, ಅಲ್ಲೋಗಿ ನಿಂತ್ಕೊಳ್ಳಿ ಹಸು ಹತ್ರ. ಅಣ್ಣ, ಈಗ ಇಲ್ಲೆಲ್ಲ ಹಸು ಇಷ್ಟೆಲ್ಲ ಬಂಡವಾಳ ಹಾಕಿದಿರಲ್ಲ, ಈಗ ನನ್ನೊಂದು ಅಂದಾಜು ಇದು ಒಳ್ಳೆ ಹಸು ಅಂತ ನಾನು ಇದು ಮಾಡ್ಕೊಂಡಿದ್ದೀನಿ. ಸೊ ಈ ಹಸು ಎಷ್ಟು ಬೆಲೆ ಇರ್ಬೋದು ಅಂದಾಜು? ನೀವು ತಗೊಂಬಂದಿರೋದು ಎಷ್ಟು ಬೆಲೆ ಇದೆ? ಈಗ ನಾವು ತಂದಾಗ ಈ ಹಸುಗಳ ಬೆಲೆ 65,000ರಿಂದ 70,000 ರೂಪಾಯಿ ತಂದಿದ್ವಿ. ಹಾಂ, ಆವಾಗ ಇವಾಗ ನಾವು ಇದನ್ನು ಒಂದೊಂದು ಕೊಡ್ತೀವಿ ಅಂದರೆ 1,20,000ದಿಂದ 25,000 ರೂಪಾಯಿ ಆಯ್ತವೆ. 1,20,000ರಿಂದ 25,000 ಆಯ್ತದೆ. ಆಯ್ತವೆ. ಅಣ್ಣ, ಈಗ ನೀವು ಇಷ್ಟೆಲ್ಲ ಮಾಡಿಸಿದ್ರಲ್ಲ, ಎಷ್ಟು ಕುಂಟೆಲ್ ಐತೆ ಇದು ನಿಮ್ಮ ಫಾರಮ್? ಫುಲ್ಲು ಫಾರಮ್ ಎಷ್ಟು ಕುಂಟೆಲ್ ಐತೆ? ಈಗ ನಮ್ಮದು ಫಾರಮ್ಮು ಸ್ವಲ್ಪ ಹೆಚ್ಚು ಕಮ್ಮಿ ಅದು ಇದೆಲ್ಲ ಸೇರಿ ಒಂದು 3 ಕುಂಟೆಲ್ ಐತೆ. 3 ಕುಂಟೆ. ಆಮೇಲಿಂದ ಅಣ್ಣ, ಇದು ನೀವು ಎಷ್ಟು ಎಕರೆ ಮೇವು ಗೀವು ಏನಾರು ಮಾಡ್ಕೊಂಡಿದ್ದೀರಿ ಅಂದರೆ, ನೀವು ಕೊಂಡ್ಕೊಂಡಾಗಿರ್ಬೋದು ಏನಾರು ಅಂದರೆ ಮೇವು ಬೆಳೆಸ್ತಾ ಇದ್ದೀರಲ್ಲ, ಎಷ್ಟು ಎಕರೆ ಗಟ್ಟಲೆ ಬೆಳೆಸ್ತಾ ಇದ್ದೀರಿ ಮೇವನ್ನ ಅಂತ? ಇವಾಗ ನಮ್ಮದು ಮೇವು ಬಂದ್ಬಿಟ್ಟು ಇವಾಗ ಸಬ್ಸೆಟಾಗಿ ನಮ್ಮದು 1.5 ಎಕರೆಲಿ ಮೇವಿದೆ. 1.5 ಎಕರೆ? 1.5 ಎಕರೆ ಇದೆ. 1.5 ಎಕರೆಲಿ ಮೇವು ಐತೆ. ಹೌದು ಅಣ್ಣ. ಈಗ ದಿನನಿತ್ಯ ಈಗ ಇಲ್ಲೆಲ್ಲ ನೋಡ್ತಾ ಇದ್ದೀನಲ್ಲ, ಸ್ವಲ್ಪ ಈ ಗಲೀಜ್ನಂಗೆ ಐತೆ ಅಲ್ವಾ? ಇದನ್ನ ಏನು ಡೈಲಿ ತೆಗಿಬೇಕಾ ಏನು? ಇಲ್ಲ, ನಾವೊಂದು 2 ತಿಂಗಳು 3 ತಿಂಗಳು ಒಂದ್ಸರಿ ಆಚೆ ಹಾಕ್ಬಿಟ್ಟು ಇದನ್ನ ತಿರ್ಗಾ ನೀಟ್ ಮಾಡಿ ಮಣ್ಣೆಲ್ಲ ಹಾಕಿ ಮತ್ತೆ ಇದನ್ನೇ ಸ್ವಚ್ಛಗೊಳಿಸ್ಕೊತೀವಿ. ಸ್ವಚ್ಛಗೊಳಿಸೋದು. ಅಣ್ಣ, ಇದಕ್ಕೆ ತೊಳೆಯುವಷ್ಟು ಏನು ಇಲ್ಲ ನೋಡಿ. ಏನಾಗಿದೆ ಅಲ್ಲ, ಹಸು ಚೆನ್ನಾಗೈತೆ, ಒಂಚೂರು ಗಲೀಜು ಮಾಡ್ಕೊಳ್ದೇ ಇರೋ ರೀತಿ ಐತೆ. ಬಟ್ ಕೆಲವರು ತೊಳಿಬೇಕು ಹಂಗೆ ಹಿಂಗೆ ಅಂತಾರಲ್ಲ, ರೋಗ ಗೀಗ ಬರ್ತವೆ ಅಂತ ಏನೇನೋ ಮಾತಾಡ್ತಾರಲ್ಲ. ಹಸುಗಳ ಆಕ್ಚುಲಿ ಹೇಳ್ಬೇಕು ಅಂದ್ರೆ ತೊಳಿವಂಗೆ ಇಲ್ಲ. ಈ ತೊಳಿಬಾರ್ದಂತೆ. ಹೌದು. ಈಗ ಯೂಟ್ಯೂಬಲ್ಲಿ ಎಲ್ಲ ಹತ್ರಲ್ಲೂ ಹೇಳ್ತಾರೆ, ಡಾಕ್ಟರ್ಗಳೆಲ್ಲ ಹೇಳೋದು ಹೆಂಗೆ ಅಂದರೆ ಹಸುಗಳ ಯಾವುದೇ ರೀತಿ ತೊಳಿಬಾರ್ದಂತೆ. ಈ ತೊಳೆದ್ರೆ ಅದು ಇದು ಯಾವ ಜಾತಿದು ಅಂತ ಕರೀತಾರೆ ಇದಕ್ಕೆ? ಇವು ಪ್ಯೂರ್ HF ಇವೆರಡು. ಇದು ಪ್ಯೂರ್ HF. ಈಗ ಈ ಹಸು ಎಷ್ಟು ಕೊಡ್ತೈತೆ, ಆ ಹಸು ಎಷ್ಟು ಕೊಡ್ತೈತೆ? ಈ ಹಸು ಒಂದು ಟೈಮ್ಗೆ 15ರಿಂದ 16 ಲೀಟ್ರ್ ಹಾಲು ಕೊಡ್ತದೆ. ಇದು 15ರಿಂದ 16 ಲೀಟ್ರ್ ಗಂಟ್ಲು ಕೊಡ್ತೈತೆ. ಈಗ ಫಲ ಆಗೈತೆ. ಫಲ. ಅದು ಅಣ್ಣ? ಅದು ಫಲನೀಯ. ಈಗ ಇಲ್ಲಿಗೆ 2 ಹಸು ಮಾತ್ರನೇ ಬಿಡ್ಬೇಕು ಅಂತ ಏನಾದ್ರು ಮೈಂಡ್ ಆಯ್ತೋ ಅಥವಾ ಫಲಿನಸ ಅಲ್ವಾ? ಒತ್ತಡ ಆಗ್ಬಾರ್ದು, ಫ್ರೀಡಮ್ ಆಗಿ ತಿರುಗಾಡ್ಕೊಂಡು ಹೆಲ್ತಿ ಆಗಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಹಂಗೆ ಬಿಟ್ಟಿದೀವಿ. ಹೆಲ್ತಿ ಆಗಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬಿಟ್ಟಿದ್ದೀರಿ. ಹೌದು. ನೀರಿನ ವ್ಯವಸ್ಥೆ ಎಲ್ಲ ಅಣ್ಣ? ನೀರಿನ ವ್ಯವಸ್ಥೆ ತೊಟ್ಟಿ ಮಾಡಿದೀವಲ್ಲ. ನೀರಿನ ವ್ಯವಸ್ಥೆ ತೊಟ್ಟಿ ಎಲ್ಲ ಮಾಡಿದ್ದೀರಿ, ಗೊಂತು ಎಲ್ಲ ಮಾಡಿದ್ದೀರಿ. ಅಣ್ಣ, ಈಗ ಈ ಫಾರ್ಮ್ಗೆ ಎಷ್ಟು ಖರ್ಚಾಗಿರೋದು? ಸುಮಾರು ಈ ಫಾರಮ್ಗೆ ಹೆಚ್ಚು ಕಮ್ಮಿ 20 ಲಕ್ಷ ಖರ್ಚಾಗಿದೆ. 20 ಲಕ್ಷ? 20 ಲಕ್ಷ. ಹೌದು, 20 ಲಕ್ಷ. ಮತ್ತು ಹಸುಗಳು ಎಲ್ಲ ಸೇರಿದ್ರೆ ಒಂದು 30-35 ಲಕ್ಷ ಆಗುತ್ತೆ. 30-35 ಲಕ್ಷ. 35 ಲಕ್ಷ ಬಂಡವಾಳ ಹಾಕಿದ್ರೆ ತಿಂಗಳ ಗೌರ್ಮೆಂಟ್ ಸಂಬಳದ ಥರನೇ ನೀವು ಅಮೌಂಟು ನೋಡ್ಬೋದು ಅನ್ನೋ ಒಂದು ಉದ್ದೇಶ. ಏನಪ್ಪ ಅಂದರೆ ಸ್ವಂತ ಜಮೀನು ಇರೋರು ತೆಂಗಿನ ಮರ, ಅಡಿಕೆ ಮರ ಏನಾದ್ರೂ
ಇದ್ರೆ ಅದನ್ನ ಸ್ವಲ್ಪ ಮೇನ್ ಹಸು ಫಾರಮ್ಗೆ ಬೇಕಾಗಿರೋದು ನೀರು. ಹಾಂ ನೀರು, ಜಮೀನು, ಮೇವು ಹಾಕೊಳ್ಳೋಕ್ಕೆ ಇದು ಹಾಂ ಜಮೀನು, ಇವೆರಡು ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಇನ್ನು ನಮ್ಮ ಯುವಕರಿಗೆ ನಿಮ್ಮ ಕಡೆಯಿಂದ ಏನು ಹೇಳಬೇಕು ಅಂತ ನಿಮ್ಮ ಅನಿಸಿಕೆ? ಯುವಕರು ನಾನೇನು ಹೇಳ್ತೀನಿ ಅಂದರೆ, ಬೇರೆ ಕಡೆ ಹೋಗ್ಬಿಟ್ಟು 10,000 ಸಂಬಳ ತಗೊಂಡು ಅವ್ರ ಕೈಯಲ್ಲಿ ಬಾಯಿಗೆ ಬಂದು ಮಾತು ಕೇಳ್ಕೊಂಡಿರೋದು ಬದಲು ನಮ್ಮದು ಸ್ವಂತ ದುಡಿಮೆಯಿಂದ 2 ಹಸುವಿನಿಂದ ಸ್ಟಾರ್ಟ್ ಮಾಡಿಕೊಂಡು 2ರಿಂದ 4, 4ರಿಂದ 6 ಅಂತ ಮಾಡಿಕೊಂಡು ಸಂಪಾದನೆ ಮಾಡಿಕೊಂಡು ಮನೆ ಇರೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಜಮೀನು ಇರೋರು, ಜಮೀನು ಇಲ್ಲದೆ ಇರೋರು, ಜಮೀನು ಇಲ್ಲದೆ ಇರೋರು ಅಕ್ಕಪಕ್ಕ ಜಮೀನು ವರ್ತನೆ ಮಾಡ್ಕೊತೀನಿ ಹಂಗೆ ಹಿಂಗೆ ಅಂತ ಅಂದ್ಕೊತಾರಲ್ಲ, ಅಂಥವ್ರ ಹತ್ರ ತಗೊಂಡು ಮಾಡ್ಬೋದು ಅಂತ ಹೇಳ್ತೀರಿ. ಮಾಡ್ಬೋದು. ಹಾಂ, ಈಗ ವರ್ತನೆ ಮಾಡ್ತಾರಲ್ಲ ಅಣ್ಣ, ನೀರಾವರಿ ಜಮೀನು, ಈಗ ನೀರಾವರಿ ಜಮೀನನ್ನ ಎಷ್ಟೋ ಬೋರ್ವೆಲ್ಲ ಕೊಟ್ಟಿರ್ತಾರೆ, ನೀರೆಲ್ಲ ಕೊಟ್ಟಿರ್ತಾರೆ. ಆ ಜಮೀನಿಗೆ ಇವತ್ತು ಈ ಸ್ಥಳದಲ್ಲಿ ಎಷ್ಟು ನಡೀತೈತೆ ಅಂದಾಜು? ಏನು ಅಂದರೆ ಎಕರೆಗೆ ಖರೀದಿನ? ಹಾಂ, ವರ್ತನೆ ಮಾಡ್ಕೊತಾರಲ್ಲ, ಅದು ನೀರು ಅವ್ರದ್ದೇ ಇದ್ದು ಜಮೀನು ಇದು ಮಾಡ್ಕೊತೀವಿ. ಅಂದಾಜು ವರ್ಷಕ್ಕೆ ಒಂದು 30,000 ರೂಪಾಯಿ ಕೊಡ್ತಾರೆ. 30,000 ರೂಪಾಯಿ ಹತ್ತತ್ರ ಕೊಡ್ತಾವ್ರೆ. ಪ್ರಿಯ ವೀಕ್ಷಕರೇ, ಇಷ್ಟಾಗಿತ್ತು ಅಣ್ಣವ್ರ ಜೊತೆ ಒಂದು ಏನಪ್ಪ ಇನ್ಫಾರ್ಮೇಷನ್ನು. ಇನ್ನೇನಾದರೂ ಇನ್ಫಾರ್ಮೇಷನ್ ಕೇಳಬೇಕು ಅಂತ ಮನಸ್ಥಿತಿ ಇದ್ದರೆ ಕಮೆಂಟ್ ಮಾಡಿ. ಜೊತೆಗೆ ಇನ್ನೂ ಒಂದು ಇನ್ಫಾರ್ಮೇಷನ್ ಕೇಳಬೇಕು ಅಂದ್ಕೊಂಡಿದ್ದೆ. ಅಣ್ಣ, ಇವಾಗ ಹಸುಗಳು ಹುಷಾರು ತಪ್ತವೆ ಹಾಗೆ ಹೀಗೆ ಅಂತ ಒಂದು ಮೆಂಟಾಲಿಟಿ ಇರ್ತದೆ ಅಲ್ವಾ? ಎಲ್ಲರಿಗೂ ಆಲ್ಮೋಸ್ಟು ಕೆಲವರಿಗೆ ಕೈ ಎತ್ತಕ್ಕಿಲ್ಲ, ಕೆಲವ್ರಿಗೆ ಕೈ ಎತ್ತುತ್ತದೆ. ಇದಕ್ಕೆ ಏನಂತ ಉತ್ತರ ಕೊಡ್ತೀರಿ? ಎಲ್ಲ ಕೈ ಎತ್ತಲ್ಲ ಅಂದರೆ ನಾವು ನೀಟಾಗಿ ನೋಡ್ಕೊಂಡು ಎಲ್ಲ ಕೈ ಎತ್ತುತ್ತದೆ. ಅಲ್ಲ, ಈಗ ಹುಷಾರು ತಪ್ತವಲ್ಲ, ಅದಕ್ಕೆ ನೀವು ಏನೇನು ಕ್ರಮ ತಗೋತಾ ಇದ್ರಿ? ತಿಂಗಳ ಏನೇನು ಕ್ರಮ ತಗೋತಾ ಇದ್ರಿ? ಮತ್ತು ಹುಷಾರು ಒಂದು ತಪ್ಪಿದ್ರೆ ಇನ್ನೊಂದಕ್ಕೂ ಅದೇ ಥರನೇ ಜ್ವರ ಬರುವಂಥದ್ದು? ಇಲ್ಲ ಆ ಥರ ಏನಾಗಲ್ಲ. ಹಾಂ, ಜ್ವರ ಬರೋದು ಸಹಜ. ಈ ಜ್ವರ ಒತ್ತಡಕ್ಕೆ ಜ್ವರ ಬರೋದು, ಈಗ ಮೇವಿನ ಡಿಫ್ರೆನ್ಸು, ನೀರಿನ ಡಿಫ್ರೆನ್ಸ್ ಏನಾದ್ರು ಒಂದಾದಾಗ, ಮೇವು ಆರೋಗ್ಯ ಆಗದೆ ಇದ್ದಾಗ ಹುಷಾರು ತಪ್ಪು ಸಹಜ ಆಯ್ತವೆ. ಇದಾಗ ನಾವು ಅಡುಗೆ ಸೋಡಾ, ಈ ನಮ್ಮ ಮನೆ ಮದ್ದು ಏನಿರ್ತದೆ ಅದನ್ನು ಫಸ್ಟು ಮಾಡ್ತೀವಿ. ಅದಕ್ಕೂ ಆಗಲಿಲ್ಲ ಅಂದರೆ ನಾವು ಡಾಕ್ಟ್ರ್ ಹತ್ರ ಸಜೆಸ್ಟ್ ತಗೊಂಡು ಡಾಕ್ಟ್ರ್ ಕರೆಸಿ ಇದು ಮಾಡ್ತೀವಿ. ಮಾತ್ರೆ, ಜ್ವರದ ಮಾತ್ರೆನೋ ಮಲ್ಕ ಹಾಕೋಕ್ಕೆ ಮಾತ್ರೆಗಳು ಇವೆಲ್ಲ ಬರ್ತವೆ, ಅವೆಲ್ಲ ತಂದು ಹಾಕ್ತೀವಿ. ಹಂಗೂ ಏನಾದ್ರು ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಡಾಕ್ಟ್ರ್ ಕರ್ಸ್ಕೊತೀವಿ. ಅಂದರೆ ಈ ನಮ್ಗಳಿಗೆ ಫುಡ್ ಇದು ಇನ್ಫೆಕ್ಷನ್ನು ಅದು ಇದು ಅಂತ ಆಯ್ತದಲ್ಲ, ಅದೇ ರೀತಿ ಆಯ್ತದೆ. ಅದೇ ರೀತಿ. ಯಾಕೆ ಅಂದರೆ ಹಸುರುಗಳು ಹೊರಗಡೆಯಿಂದ ಹಸುರುಗಳು ತಿಂತವೆ, ನಾವಾದರೆ ಫಿಲ್ಟ್ರ್ ಮಾಡಿ ತಿಂದೆ ನಾವೇ ಅನುಭವಿಸ್ತೀವಿ ಅದನ್ನು. ಆ ಫುಡ್ ಇನ್ಫೆಕ್ಷನ್ ಆಗೋವಂಥದ್ದನ್ನು ನಾವೇ ಅನುಭವಿಸಿದ್ದೀವಿ. ಬಟ್ ಹಸುಗಳಿಗೂ ಅದೇ ರೀತಿ ಆಗುತ್ತೆ. ಅಣ್ಣ, ನೀವು ಮುಂಚೆ ಏನು ಕೆಲಸ ಮಾಡ್ತಿದ್ರಿ? ನಾವು ಎಲ್ಲಿದ್ರಿ? ಹೋಟೆಲ್ ಬಿಸ್ನೆಸ್ ಮಾಡ್ತೀವಿ, ಬೆಂಗಳೂರು. ಹಾಂ, ಅದೇನಾಯಿತು, ಎಂತಾಯಿತು? ಸ್ವಲ್ಪ ಲಾಕ್ಡೌನಲ್ಲಿ ಹೋಟ್ಲು ಮಾಡೋಕ್ಕೆ ಅವಕಾಶ ಆಗಲಿಲ್ಲ, ಅವಾಗ ಬಂದು ಫಾರಮ್ ಮಾಡಿತ್ತು. ಯಾವ ಏರಿಯಾದ್ರಲ್ಲಿದ್ರಿ? ನಾವು ಹೆಬ್ಬಾಳದ ಹತ್ರ ಬಿಗ್ ಬಜಾರು. ಹಾಂ. ಅಣ್ಣ, ಈಗ ಹೋಟ್ಲು ಬಿಸ್ನೆಸ್ಗೂ ಇದಕ್ಕೂ ಏನು ಅಂತ ಹೇಳೋಕ್ಕೆ ಇಷ್ಟಪಡ್ತೀರಿ? ಹೋಟ್ಲು ಬಿಸ್ನೆಸ್ಸು ಕಂಡದ್ದಾಗ ಆದಾಯ ಬರ್ತಾ ಇರ್ತದೆ. ಹೋಟ್ಲು ಮಾಡಿದ್ರೂ ಲಾಭ ಹೆವಿಯಾಗಿರ್ತದೆ. ಈಗ ನಾವು 10 ರೂಪಾಯಿ ಬಂಡವಾಳ ಹಾಕಿದ್ರೆ 20 ರೂಪಾಯಿ ಲಾಭ ಸಿಗ್ತದೆ. ಬಟ್ ನೀವು ಇದ್ದಾಗ ಆಗ ಸಿಲಿಂಡ್ರುಗಳ್ದು ಏನೂ ತೊಂದರೆ ಇರಲಿಲ್ಲ, ಇವಾಗ ಯಾವುದೂ ಇರಲಿಲ್ಲ. ಇವತ್ತು ಸಿಲಿಂಡ್ರ್ ತೊಂದರೆ ಏನು ಅಂತ ಅಂದ್ಬಿಟ್ಟು ಗ್ರಾಹಕರಿಗೆ ಎಲ್ಲರಿಗೂ ಗೊತ್ತು. ಹೌದು. ಇವತ್ತು ಅವಾಗೆಲ್ಲ 30 ರೂಪಾಯಿ ಒಂದು ಫುಲ್ಲು ಊಟ ಕೊಡೋರು. ಇವತ್ತು ಹೆಚ್ಚು ಕಮ್ಮಿ ಒಂದು ಊಟಕ್ಕೆ ಹೋಯ್ತೀನಿ ಅಂದರೆ 50 ರೂಪಾಯಿ 100 ರೂಪಾಯಿ ಇಲ್ಲದೆ ನಾವು ಹೋಗೋಕ್ಕೆ ಆಗಲ್ಲ ಅಣ್ಣ. ಹೌದೌದು. ಅದಕ್ಕೇನು ಹೇಳ್ತೀರಿ ಈಗ? ಅಲ್ಲ, ಅವತ್ತಿನ ಇದಕ್ಕೆ ಸಾಮಾನು ರೇಟು ಹೆಂಗಿತ್ತು ಅದ್ರ ತಕ್ಕಾಗಿ ಊಟ ಕೊಡ್ತಿದ್ವಿ. ಇವತ್ತಿನ ಸಾಮಾನು ರೇಟ್ ಏನಿದೆ ಎಲ್ಲ ದಿನ ವಸ್ತುಗಳು ಅದ್ರ ಮೇಲೆ. ಈಗ ಅವತ್ತು ಸಿಲಿಂಡ್ರು ಬಂದ್ಬಿಟ್ಟು 600 ರೂಪಾಯಿ 700 ರೂಪಾಯಿ ಸಿಲಿಂಡ್ರ್ ಸಿಗ್ತಿತ್ತು. ಇವತ್ತು ಅದೇ ಸಿಲಿಂಡ್ರ್ ನಾವು ತಗೋಬೇಕು ಅಂದರೆ 1,500 ಕೊಡಬೇಕು. ಈಗ ಅವತ್ತು ನಾವು 30 ರೂಪಾಯಿ ಕೊಡ್ತಿದ್ದೋ ಊಟ, ಇವತ್ತು 50 ರೂಪಾಯಿ ತೊಗೋತೀವಿ. ಅಷ್ಟೇ ಡಿಫ್ರೆನ್ಸ್. ರೇಟು ಹೆಂಗೆ ಆಯ್ತದೆ, ಮೆಟೀರಿಯಲ್ ರೇಟ್ ಹೆಂಗಾಯ್ತದೆ ಅದ್ರ ಮೇಲೆ ನಾವು ರೇಟುಗಳು ಜಾಸ್ತಿ ಮಾಡ್ಕೋಬೇಕಾಯ್ತದೆ. ಕೊನೆಯದಾಗಿ ಇನ್ನೊಂದು ಪ್ರಶ್ನೆ. ಈಗ ತಿಂಡಿಗಳ್ದು ರೈಟು ವೇರಿಯೇಷನ್ ಆಗಿರೋದು ನಿಮಗೂ ಗೊತ್ತು. ಇದು ರೈತರಿಗೆ ಈ ಥರ ಮಾಡಿದ್ದು ಸರಿನೋ ತಪ್ಪೋ, ಅಥವಾ ಈಗ ರಾಜಕೀಯದವರು 2,000 ರೂಪಾಯಿ ಅದಕ್ಕೆ ಕೊಡಬೇಕು, ಇದು ಕೊಡಬೇಕು, ಹೆಂಗಸರು ಕೊಡಬೇಕು, ಅದಕ್ಕೆ ಇದಕ್ಕೆ ಅಂತ ಹೇಳ್ತಾರೆ. ನಮ್ಮ ರೈತರಿಗೆ ಕೊಟ್ಟಿದ್ರೆ ಇನ್ನೂ ಉತ್ತಮ ಬೆಳೆಗಳನ್ನ ಬೆಳೀತಿದ್ರು, ಇನ್ನೂ ಉತ್ತಮವಾಗಿ ಬೆಳಿಬೇಕು ಅನ್ನೋ ಒಂದು ಆಸಕ್ತಿ ಬರ್ತಿತ್ತು. ಅದ್ರ ಸಲುವಾಗಿ ಈಗ ಕೆಲವರು ಮಕ್ಳುಗಳು ಏನಪ್ಪ ಅಂದರೆ ಹೊರಗಡೆ ಹೋಗ್ತಾರೆ, ಸಂಪಾದನೆ ಮಾಡಬೇಕು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗ್ತಾರೆ.
ಇದಕ್ಕೆ ಏನು ಉತ್ತರ ಕೊಡ್ತೀರಿ ಅಣ್ಣ? ಸರ್ಕಾರ ಅದ್ರ ಅಂದರೆ ತಿಂಡಿಗೆ ಈ ಥರ ರೇಟ್ ಏರಿಕೆ ಮಾಡಿರೋದು ಕೆಲವೊಂದು ಟೈಮಲ್ಲಿ ಇಳಿಕೆ ಮಾಡುವಂಥ ಸಾಧ್ಯತೆಯೂ ಇರ್ತದೆ. ಈಗ ಏರಿಕೆ ಆಗಿರೋದೆಷ್ಟು ತಿಂಡಿ ಪೀಡ್ಸು ಏನೇನು ರೇಟಲ್ಲಿ ಐತೆ ಅಂತ ಹೇಳಿ. ಈಗ ಒಂದು ಮೂಟೆ 30 kgದು ಹಿಂಡಿ ಬಂದ್ಬಿಟ್ಟು 1000 ರೂಪಾಯಿ ಇತ್ತು. ಈಗ 1700 ರೂಪಾಯಿ ಆಗಿದೆ. 1700 ರೂಪಾಯಿ ಆಗಿದೆ. ಅಲ್ಲಿಗೆ ಲೆಕ್ಕ ಹಾಕಿ ಗಾಯ್ಸ್ 700 ರೂಪಾಯಿ ಜಾಸ್ತಿ ಆಯಿತು. ಹೌದು. ಎಷ್ಟು ವರ್ಷದಲ್ಲಿ ಇಷ್ಟು ಇದ್ದಿದ್ದು ಹಣ? 1000 ರೂಪಾಯಿ ಹಿಂದೆ ಒಂದೇ ಒಂದು ವರ್ಷದಲ್ಲಿ 700 ರೂಪಾಯಿ ಜಾಸ್ತಿ ಆಗೈತೆ. ರೈತರು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಬದುಕಬೇಕು, ಏನಕ್ಕೋಸ್ಕರ ಯಾವ ರೀತಿ ಬದುಕಬೇಕು ಅಂತ ಅಂದ್ಬಿಟ್ಟು ರೈಟು ಜಾಸ್ತಿ ಆಗದೆ ಅಂದರೆ ಈಗ ಮಳೆಗಾಲ ಇಲ್ಲ, ಮಳೆ ಆಯ್ತಾ ಇಲ್ಲ. ಓಕೆ, ಎಲ್ಲ ರೈತರಿಂದನೇ ಉತ್ಪತ್ತಿ ಆಗಬೇಕು. ರೈತರಿಗೆ ಕಮ್ಮಿ ಆಗಬೇಕು ಅಂದರೆ ರೈತರೇ ಉತ್ಪತ್ತಿ ಮಾಡಬೇಕು. ಸರ್ಕಾರ ಉತ್ಪತ್ತಿ ಮಾಡಲ್ಲ. ಸರ್ಕಾರ ಏನಿದ್ರು ಬಗಳೆ ದಾಸೆ ಅಂತ ಮಾತಾಡೋದು ಅಂದ್ಬಿಟ್ರೆ ಬೇರೆ ಏನು ಮಾತಾಡಲ್ಲ. ರೈತರು ಇವಾಗ ಶೇಂಗಾ ಬೀಗ ಬೆಳೆದ್ರೆ ಉತ್ಪತ್ತಿ ಜಾಸ್ತಿ ಮಾಡಿದ್ರೆ ಉತ್ಪತ್ತಿ ಜಾಸ್ತಿ ಆದಾಗ ರೇಟು ಕಮ್ಮಿ ಆಯ್ತದೆ. ಉತ್ಪತ್ತಿನೇ ಇಲ್ಲ ಅಂದಾಗ ಇರೋದಕ್ಕೆ ಒಂದು ಡಬಲ್ ಆಯ್ತದೆ. ಇಷ್ಟೇ ಡಿಫ್ರೆನ್ಸು. ಈಗ ರಾಗಿ, ಅಕ್ಕಿ, ಕಡಲೆಕಾಯಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಪ್ರತಿಯೊಂದು. ಈಗ ಮುಸ್ಕಿನ ಜೋಳ ಆಗ್ಬೋದು. ಈಗ ಮುಸ್ಕಿನ ಜೋಳ ಮಳೆ ಓದಿದರೆ ಎಲ್ಲ ಹಾಕೊಳ್ಳೋರು, ರೇಟು ಕಮ್ಮಿ ಇರೋದು. ಇವಾಗ ಯಾರೋ ಒಬ್ಬ ಇರೋನು ನೀರಾವರಿ ವ್ಯವಸ್ಥೆ ಇರೋನು ಇದು ಮಾಡೋನು ಅವನು ಹಾಕತ್ತಾನೆ, ಅವನಿಗೆ ಒಂದಕ್ಕೆ ಡಬಲ್ ರೇಟ್ ಸಿಗ್ತದೆ. ಅವನು ರೈತನೇ, ನಾವು ರೈತರೇ. ಬಟ್ ಅವನು ಕಷ್ಟಪಟ್ಟು ಬೆಳೆದು ಅದನ್ನ ನೋಡ್ಕೊಂಡು ಮಾಡ್ತಾನೆ, ಅವನು ರೇಟ್ ಸಿಕ್ಕಿರ್ತದೆ. ಅದು ತಕ್ಕಾಗ ಅವನು ಖರ್ಚು ಮಾಡಿರ್ತಾನೆ. ಈ ಹಂದಿ ಕಾಟ, ಅಕ್ಕಿಗಳ ಕಾಟ ಎಲ್ಲ ತಡೆದು ಎಲ್ಲ ಮಾಡಬೇಕು ಅಂದಾಗ ಅವನಿಗೂ ಕಷ್ಟ ಇರ್ತದೆ. ಅಣ್ಣ, ಈಗ ಕೆಲವೊಂದು ಟೈಮಲ್ಲಿ ಹಸುಗಳು ಏನಕ್ಕೆ ಉಚ್ಕೊಳ್ಳೋ ಅಂಥದ್ದು ಜಾಸ್ತಿ ಉಚ್ಕೊಬಿಡ್ತವೆ ಅಂತ ಎಲ್ಲ ಇರ್ತದಲ್ಲ, ಏನಕ್ಕೆ ಯಾವ ಎಲ್ಲ? ಈಗ ಪ್ರತಿಯೊಂದು ಅಷ್ಟೇ. ಈಗ ನಮಗೆ ಮನುಷ್ಯರಿಗೆ ಈಗ ನಾವು ಯಾವುದೋ ಒಂದು ಫುಡ್ ತಿಂತೀವಿ. ಆ ಫುಡ್ಡು ತಿಂದಾಗ ಏನಾಯ್ತದೆ, ಜೀರ್ಣ ಆಗಲ್ಲ, ಹೊಟ್ಟೆ ಉಬ್ರಾಣೆ ಬರ್ತದೆ. ಹೊಟ್ಟೆ ಉಬ್ರಾಣೆ ಬಂದಾಗ ಬೇದಿ ಆಯ್ತದೆ. ಅವಕ್ಕೂ ಅಷ್ಟೇ. ಅವೇ ನಾವು ಮನುಷ್ಯರು ನರಮಂಸ ಹೆಂಗೆ ಜೀರ್ಣ ಮಾಡ್ಕೊತಾನೆ ಅದ್ರ ಮೇಲೆ ಹಸುಗಳು ಅಷ್ಟೇ. ಅದು ಪ್ರಾಣಿ ಅಂದರೆ ಎಲ್ಲ ಒಂದೇ. ಪ್ರಾಣಿ ಮನುಷ್ಯ ಎಲ್ಲ ಒಂದೇ ಇರ್ತದೆ. ಈಗ ಅವಕ್ಕೆ ದಪ್ಪ ಆಹಾರ ಜಾಸ್ತಿ ತಗೋತೇವೆ, ನಾವು ಆಹಾರ ಕಮ್ಮಿ ತಗೋತೀವಿ. ನಮ್ಮ ವೇಟಿಗೆ ನಾವು ತಗೋತೀವಿ. ಅವು ದಿನನಿತ್ಯ ಹಾಲು ಉತ್ಪಾದನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪಾಪ ಅವಕ್ಕೆ ನಾವು ಏನು ತಿಂಡಿ ಕೊಡ್ತೀವಿ, ಏನು ಮಾಡ್ತೀವಿ, ಅದಕ್ಕೆ ಅವಕ್ಕೂ ಮಲ್ಕಾಕೂ ನಾವು ಅವಕಾಶ ಕೊಡಬೇಕು. ಹೌದು. ಈಗ ನಾವು ಇಷ್ಟೇ ಪ್ರಮಾಣದಲ್ಲಿ ತಿಂಡಿ ಕೊಡಬೇಕು, ಇಷ್ಟೇ ಪ್ರಮಾಣದಲ್ಲಿ ಮೇವು ಹಾಕಬೇಕು ಅಂತ ಹಾಕಿದಾಗ ಅವು ಆರೋಗ್ಯವಾಗಿರ್ತವೆ, ಮಲ್ಕಾಗ್ತವೆ. ಎಷ್ಟು ಮಲ್ಕಾಗ್ತವೆ ಅಷ್ಟು ಆರೋಗ್ಯವಾಗಿರ್ತವೆ. ಅವು ಮಲ್ಕೆ ಹಾಕಿಲ್ಲ ಅಂತಂದಾಗ ಅವು ಆರೋಗ್ಯ ಕೆಡ್ತದೆ ಅಂತ ಅರ್ಥ. ಆರೋಗ್ಯ ಹಾಳಾಯ್ತದೆ, ಬೇದಿ ಆಯ್ತದೆ, ಹೊಟ್ಟೆ ಉಬ್ರಾಣಿ ಆಯ್ತದೆ. ಆವಾಗ ಹಾಲು 10 ಲೀಟ್ರ್ ಕೊಡ್ತಾ ಇರೋದು 3 ಲೀಟ್ರ್ ಕೊಡ್ತದೆ. ಅದೆಲ್ಲ ನಮ್ಮ ಕೈಲೇ ಇರ್ತದೆ. ನಾವೇ ಅದನ್ನು ಇದು ಮಾಡಿಕೊಂಡು ನೋಡಿಕೊಂಡು ಏರುಪೇರು ಆಗ್ದಂಗೆ ಮಾಡ್ಕೊಂಡು ಹೋಗ್ಬೇಕು. ಸೊ ಗಾಯ್ಸ್, ಇದು ಇಷ್ಟಾಗಿತ್ತು. ಅಣ್ಣ, ಇದು ಏನು ಮಿಷಿನು ಯಾವ ರೀತಿದು ಬಳಸ್ತಾ ಇರೋದು ನೀವು? ಯಾವುದಾ? ಹಾಲಿನ ಮಿಷಿನು ಯಾವ ರೀತಿ ಬಳಸ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನೀವು ಮಾಡ್ಕೊಂಡಿರೋ ಒಂದು ಉಪಕರಣ ತೋರಿಸಿ ಹಂಗೆ ಒಂದು ಸ್ವಲ್ಪ. ನಮ್ಮದು ಈಗ ಡಬಲ್ ಮಿಷಿನ್ ಇದೆ. ಇದು ಆಲ್ಕರಿ ಮಿಷಿನೇ, ಇದು ಆಲ್ಕರಿ ಮಿಷಿನೇ. ಏನೋ ಒಂಥರ ಡಿಫ್ರೆಂಟಾಗಿ ಐತೆ ಅಣ್ಣ. ನನಗೆ 2 ಮಿಷಿನು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತೈತೆ. ಇದನ್ನು ಕರೆಂಟ್ ಇಲ್ಲದೆ ಇದ್ದಾಗ ಉಪಯೋಗಿಸ್ತೀವಿ. ಹಾಂ, ಕರೆಂಟು ಇಲ್ಲದೆ ಇದ್ದಾಗ ಇದನ್ನು ಆನ್ ಮಾಡ್ಕೊಳ್ತೀವಿ. ಹೆಂಗೆ ಅದು? ಈ ಜನರೇಟ್ರು ಅಂದರೆ ಅದಕ್ಕೆ ಪೆಟ್ರೋಲ್ ಹಾಕೊಂಡು ಆನ್ ಮಾಡಿದ್ರೆ ಮುಗೀತು, ಉಪಯೋಗಿಸ್ಕೋತೀವಿ. ಆವಾಗ ಈ ಗೇಟಲ್ಲಿ ಆಫ್ ಮಾಡ್ತೀವಿ, ಈ ಗೇಟೆಲ್ಲ ಆನ್ ಮಾಡ್ಕೋತೀವಿ. ಹಾಂ, ಯಾವುದಾ ಇದನ್ನ ಮಾಡಿಕೊಂಡು ಹಾಲು ಕರಿತೀವಿ. ಈ ಕರೆಂಟ್ ಇದ್ದಾಗ ಇದನ್ನು ಸ್ಟಾರ್ಟ್ ಮಾಡ್ಕೊಳ್ತೀವಿ. ಇದು ಕರೆಂಟು. ಇವಾಗ ಇದು ಆನ್ ಆಯಿತು. ಅಲ್ಲಿ ಮಿಷಿನ್ ಹಾಕ್ತೀವಿ. ಅಲ್ಲಿ ಹಸಿನ ಕೆತ್ತಲಿಗೆ 4 ನಾವು ಹಾಕ್ಬಿಟ್ಟು ಹಾಲು ಕರಿತೀವಿ. ಈಗ ಅದನ್ನು ಇದು ಕರೆಂಟ್ ಏನಾರು ಹೊಂಟಾಯಿತು ಅಂದರೆ ಇದನ್ನು ಆಫ್ ಮಾಡಿಬಿಟ್ಟು ಇದನ್ನು ಜನರೇಟರ್ ಆನ್ ಮಾಡಿಕೊಂಡು ಇದನ್ನು ಆನ್ ಮಾಡ್ಕೊಳ್ತೀವಿ. ಈಗ ಜಾಸ್ತಿ ಹಾಲು ಕೊಡಬೇಕು ಅನ್ನೋ ರೀತಿಲಿ ಎಲ್ಲರದ್ದು ಕಾನ್ಸೆಪ್ಟ್ ಇರುತ್ತೆ. ಜಾಸ್ತಿ ಏನು ಬಳಸಿದ್ರೆ ಹಾಲು ಕೊಡುವಂಥದ್ದು ತಿಂಡಿ ಏನು ಬಳಸ್ತೀವಿ ಅಂತಲ್ಲ. ನಾವು ಹೆವಿ ಕೊಟ್ರೂ ಹಾಲು ಕೊಟ್ಬಿಡಲ್ಲ, ಏನು ಕೊಡಲ್ಲ. ನಾವು ತೆನೆ ಮೇಲೆ ಏನು ಸಾಕಿರ್ತೀವಿ ಅದ್ರ ಮೇಲೆ ಡಿಪೆಂಡು. ಹಸುವನ್ನ ಎಷ್ಟು ತಾಕತ್ತಾಗಿ ಸಾಕಿರ್ತೀವಿ ಅದು ಮುಂದೆ ಹಾಲು ಉತ್ಪಾದನೆ ಆಗೋಕ್ಕೆ ಸಾಧ್ಯ ಆಯ್ತದೆ. ಈಗ ನಾವು ಪಲೈನಲ್ಲಿ ಅದಕ್ಕೆ ಆಹಾರ ಏನು ಕೊಡಬೇಕು ಇವೆಲ್ಲ ಕೊಟ್ಕೊಂಡು ಸಾಕಾಣಿಕೆ ಮಾಡಿ ಅದನ್ನು ತಾಕತ್ತಾಗಿ. ಈಗ ಇವತ್ತು ಒಂದು ಹಸು ಒಂದು 450ರಿಂದ 500 kg ಬರ್ತದೆ. ಅದ್ರಾಗೆ ಇನ್ನೂ ಒಂದು 200 kg ಜಾಸ್ತಿ ಬರುವಂಗೆ ಸಾಕಿದ
ಅದು ರಕ್ತ ಚಲನೆ ಆಗೋದು ಇನ್ನೊಂದಾಗಲಿ ಜಾಸ್ತಿ ಆಯ್ತದೆ, ಸ್ವಲ್ಪ ತಾಕತ್ತಾಗಿರ್ತದೆ, ಆವಾಗ ಹಾಲು ಉತ್ಪಾದನೆ ಜಾಸ್ತಿ ಆಯ್ತದೆ ಅಷ್ಟೇ. ಈಗ ಹಾಲು ಅಂತೀನಿ, ಹಸುಗಳು ಕೆಲವೊಂದು ಮೇಂಟೆನೆನ್ಸ್ ಜಾಸ್ತಿ ಅಂತ ಕೇಳ್ಪಟ್ಟಿದ್ದೀನಿ. ಯಾವ ಹಸು ಜಾಸ್ತಿ ಮೇಂಟೆನೆನ್ಸು ಬರುತ್ತೆ? ಎಚ್ ಎಫ್ ಭಾರಿ ಮೇಂಟೆನೆನ್ಸ್ ಬರುತ್ತೆ. ಹೌದು. ಅಂದರೆ ಹುಷಾರಾಗಿ ನೋಡ್ಕೋಬೇಕು ಮಕ್ಳುಗಳ ಥರ. ಎಚ್ ಎಫ್ ಹಸುಗಳು ಹಾಲು ಉತ್ಪಾದನೆಯೂ ಜಾಸ್ತಿ ಆಯ್ತದೆ, ತಿನ್ನೋದು ಜಾಸ್ತಿ ತಿಂತದೆ, ಹುಷಾರನ್ನು ಬೇಗ ತಪ್ತದೆ. ಅದನ್ನು ನಾವು ಕೇರ್ ತಗೊಂಡು ಕೇರಾಗಿ ನೋಡ್ಕೋಬೇಕು. ಅದನ್ನ ಪ್ಲ್ಯಾಟ್ ಅಂಶ ಅದರಲ್ಲಿ ಎಚ್ ಎಫ್ ಎಲ್ ಕಮ್ಮಿ ಬರ್ತದೆ. ಈ ಜೆರ್ಸಿ ಹಾಲು ಬ್ಲ್ಯಾಕಲ್ಲಿ ಪ್ಲ್ಯಾಟು ಜಾಸ್ತಿ ಬರ್ತದೆ, ಹಾಲು ಕಮ್ಮಿ ಬರ್ತದೆ. ಇದ್ರಲ್ಲಿ ಹಾಲು ಜಾಸ್ತಿ ಬರ್ತದೆ, ಪ್ಲ್ಯಾಟ್ ಕಮ್ಮಿ ಬರ್ತದೆ. ಸೊ ಇಷ್ಟ ಆಗಿತ್ತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ಉಪಯೋಗ ಆಗುವಂತಹ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಮತ್ತೆ ಸಿಗುವ. ಲವ್ ಯು ಗೈಸ್, ಬಾಯ್.